ಒಂದು ಏನೋ ಅಂತ ಕೇಳಿದ್ರೆ ಅದೇನು ಅನ್ನೋದು ಅದೇನು ಹೇಳ್ಬಾರ್ದ ನೋಡುದು ಒಳ್ಳೆ ಜೊತೆ ಆಯ್ತಲ್ಲ. ಹ್ಞೂ ಹೇಳು. ಆಯ್ತು, ನಾನೇನು ಅಂತೀನಿ. ಅದೇನು ಪೂರ್ತಿ ಹೇಳ್ಬಾರ್ದ. ನೋಡುದೊಳ್ಳೆ ಜೊತೆ ಆಯ್ತಲ್ಲ, ಮೈಲಾರಿ ಕಣ್ ಕೇಳ್ದಂಗ ಹಿಂಗ್ ಹೇಳಿದ್ರೆ ನನಗೆ ಹೆಂಗೆ ಹೇಳಿದವು ಏನಂತೆ ಹಂಗಂದು ಮತ್ತೆ ಅದಕ್ಕೆ ನೀನು ಮುಗಿದ ಮೇಲೆ ಎಣ್ಣೆ ಚಿಕ್ಕಿ ಬೆಳಗಾವ ಅಂತ ಅಗಳು ಬೇಡವೆ ಮತ್ತೆ ನಿನ್ನ ಬಾಯಾಗ ಇಂಥ ಮಾತು ಕೇಳ್ಬೇಕಂತ ಏನ್ ಸಾಕಾದಿದ್ದೆ. ನಮ್ಮಪ್ಪ ದೇವ್ರ ದೊಡ್ಡವನು ಕೈ ತಗದ ಎಲ್ಲರ ಹೆಣ್ಮಗ ಎಲ್ಲಾರ ಉಂಟ 3 ತಿಂಗಳು ಅಂತ್ಯ ಹಂಗೆಲ್ಲ ಅಡ್ಡಾಡೋದು ಉಂಟ. ಅದ್ರಾಗ ನನ್ನ ಒಡಕೋದ ಯಾರು ನಡೀತಿಲ್ವ ಹತ್ತು ಹೇಳಿಕೊಟ್ರು ತೆಗಿ ತೆಗಿ ಮನೆಗೆಲ್ಲ ಅಡಕಾಡಿಲ್ವಾ. ಈಟೊಂದು ಆಶೀರ್ವಾದ ನಾನು ಯಾಕೆ ಬೇಡ ಅಂದಿ. ನಾನು ಬಂದು ಊಟಕ್ಕಿಂತ ಮುಂಚೆ ಹೋಗಿರ್ತೀನಿ. ನೀನು 3 ಇರ್ತೀಯ ತಗೊಂಡ ಆಯ್ತಾ. ಮಾತಿಗೆ ಕಲ್ಯಾಣ ತೀರ 3 ತಿಂಗಳ ಮುಗಿಸಿ ಕಲ್ಯಾಣ ತೀರ ಸಿದ್ದವ್ವ ಇಕ್ಕಡೆ ಕಲ್ಯಾಣ ತೀರ ಮುಂಜಾನೆ ಎಕ್ಕಡೆ ಕಲ್ಯಾಣ ತೀರ ಗರಗಡ ಅಡಿಗೆಯ ಶಿವಶಂಭು ಮಹಾದೇವ ಸರಗಸಿ ಹಾಡಲು ಶಿವಶಂಭು ಮಹಾದೇವ ತಾಯಿ ಮುದ್ದೆಯ ಮಾಡಿ ಶಿವಶಂಭು ಮಹಾದೇವ ಅಮ್ಮಾವಕಾಶಿ ಶಿವಶಂಭು ಮಹಾದೇವ ಶಿವಶಂಭು ಮಹಾದೇವ ಶಿವಶಂಭು ಮಹಾದೇವ. ಸಿದ್ದವ್ವ ಒತ್ತಾರೆ ಒತ್ತಿಗೆ ಮುಚ್ಚಿ ಎಂದು ಹಿಟ್ಟು ಮಾಡಿ ಕಟ್ಟೆ ತುಂಬಿಕೊಂಡು ಸಂಸ್ಕೃತಿಗೆ ಮಾರಾಟಕ್ಕೆ ಸಂಗಮ ಸ್ಥಾನ ಸಂಪಾದ ನೆರಳಾಗೆ ಸಂಗಮ ಸ್ಥಾನ ದೌಡನಿಗೆ ಉನ್ನತಿ ಸಂಗಮ ಸ್ಥಾನ ಸಿದ್ದವನಿಗೆ ಉನ್ನತಿ ಸಂಗಮ ಸ್ಥಾನ ಸಿದ್ದವ್ವ ತಾಯಿಯು ಶಿವಶಂಭು ಮಹಾದೇವ ಅಡ್ಡಾಡಿ ಬರುತ್ತಾರೆ ಶಿವಶಂಭು ಮಹಾದೇವ ಗಿಡವ ಕೈದಾರೆ ಶಿವಶಂಭು ಮಹಾದೇವ ನಾಯಿ ಹಣ್ಣ ಮೆತ್ತಾರೆ ಶಿವಶಂಭು ಮಹಾದೇವ ಶಿವಶಂಭು ಮಹಾದೇವ ಶಿವಶಂಭು ಮಹಾದೇವ. ಮನೆಗಂತ ಕೆಲಸ ಕೂತ್ಕೊಂಡು ಕೂತ್ಕೊಂಡು ಗಂಡನಿಗೆ ಹೇಳಿ ಅದೇ ಕಡೆ ಬರ್ತಾಳೆ. ಅಮ್ಮ ಗುರುವೇ ಆ ಊರಿಗೆ ಸಾಗಿ ಹೇಳ್ತಾ ಹೌದಾ ಸಿದ್ದವ್ವ ಅನ್ನದಾರಿ ಬಂದವಳೆ ಆಮೇಲೆ ಯಾವ ಮಾಡಿ ನೀವು ಬಂಡೆ ಕಲ್ಲನ್ನು ಹೇಳಾಗೆ ಒಂದ್ಸಲ ಕುತ್ಕೊಂಡು ಹೋಗಲ್ಲ ಶುರು ಮಾಡಿದ್ದು. ಇರ್ಸಕ್ಕೆ ಯಾರಾದ್ರೂ ಆಸಾಗಿ ಸಣ್ಣದ ಅಲ್ಲೇ ಕೂತಿದ್ದ. ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ. ಇಂಥ ಊರಿನಾಗ ಈಗಾಗ್ರವ ತೊಂದುಕೊಂಡಿದ್ರಿ. ಅದ್ರಾಗೂ ಈ ಗುಟ್ಟಿ ಹೊತ್ತೊಂದು ಬಂಡೆಕಲ್ ಗಾಡಿಯಲ್ಲಿ ನಡೆಯೋದಂದ್ರೆ ಸಾಮಾನ್ಯವ. ತೋಟದಲ್ಲಿ ಸಿಗ್ಮರಿದ್ದ ವರ್ಷ ಬೇಗ ತಂದ ಮನ್ಯಾಗ ಬಂತು ಬ್ಯಾಗಿತ್ತು ತಾತ ನಾನೇ ಹಿಟ್ಟು ತಗೊಂಡು ಹೋಗಿದ್ದೆ. ಕಾಲಿಗೆ ಬರೋದೇನಂತ ಬರೋಲ್ಲ ಕಾಯಿ ಸುಟ್ಟು ತಗೊಂಡು ಬಂದೆ. ಯಾಕೋ ಸ್ವಲ್ಪ ಬಳಿ ಬಂದಂಗಾಯ್ತು ನೆಲ ತಗೊಂಡಂತ
ಅದ್ರಾಗ ಈ ವರ್ಷ ಬಿಟ್ಟಾರ. ಇಲ್ಲಿ ಸದಜ ನಿನ್ನ ಬಾಯಾಗ ಅಂತರಗಟ್ಟಿ ಮಾರಮ್ಮನ ಪದ ಕೇಳಿದ ಎಷ್ಟು ದಿನ ಆಯ್ತು ಅಂತ ಹಂಗ ನಾಲ್ಕು ಸಲ ಬಂದ ಅದಕ್ಕೇನ್ರವ ಹೇಳೋ ವಿಜ್ಞಾನ ಹೇಳತ್ತೇನು ಕಣ್ಣು ಎಳಿತಾ ಇರಂಗ್ ಕಾಣ್ತೈತೆ. ಈ ಒಂದಿಟ್ಟು ಮಾಡಿ ಬಂದಂಗೆ ಮನೆ ಸುಧಾರಿಸ್ಬೇಡಿ. ಈ ಮುಕ್ತಿನ ನಾಲ್ಕು ಬಂದಿಟ್ಟು ಆಮೇಲೆ ಬೆಂಗಳೂರು ಹೋಗ್ತೀನಿ. ಬ್ಯಾಡ ಸಣ್ಣಜ್ಜ ನಾನೇ ತಗೊಂಡೋಗ್ತೀನಿ. ಈಗ ಸ್ವಲ್ಪ ಮೈಗಿ ಹಗುರ ಒಂದು ಸ್ವಲ್ಪ ಬುದ್ಧಿ ವಹಿಸೋದು ಸಾಕು. ಹಂಗೆ ಮಾಡವ್ವ ಅಂತ ಕಲ್ಯಾಣದಯ್ಯ ಹಾಸಾಗಿ ಸಣ್ಣಜ್ಜ ಕಲ್ಯಾಣದಯ್ಯ ಸಖಿಯ ಹೋರಿಸಕ್ಕೆ ಕಲ್ಯಾಣದಯ್ಯ ಹತ್ತಿರಗೆ ಬಂದನ ಕಲ್ಯಾಣದಯ್ಯ ಕಲ್ಯಾಣದಯ್ಯ ಕಲ್ಯಾಣದಯ್ಯ. ಆಸಾದಿ ಸಣ್ಣಜ್ಜ ಸಿದ್ದವರಿಗೆ ಎಷ್ಟು ವರ್ಷದಿಂದ ಇಲ್ಲ ಬನ್ನಿ ಕೇಳಿ. ಶಿವನಾಟ ಏನು ಎಂಬುದು ಈ ನರಮಾನವರಿಗೆ ಹೌದಲ್ವೇ? ಈ ನರಮನುಷ್ಯನ ಮನಸ್ಸಿನಾಗೆ ಯಾವ ಗಡಿಗೆಯಲ್ಲಿ ಏನು ಉಳಿಬೇಕು ಅಂತ ಹೇಳಕ್ಕಾಗಂಗಿಲ್ಲ. ಮನಸ್ಸು ಮರ್ಕಟ ಅಂತ ಶರಣರು ಹೇಳಿದ್ದಾರೆ. ಹೌದು, ಏನಕ್ಕಪ್ಪ? ಸಣ್ಣ ಚಿರತೆಯಲ್ಲಿ ಏನೋ ಹೊಡೆದು ಊಟ ಮಾಡ್ತಾನೆ. ಮಗ ಏನ್ ಚಂದ ಕಾಣ್ತೈತಿ ಅಂತೀರಾ? ಸಣ್ಣಜ್ಜ ಏನಂತೀಯ ನೀನು ನನ್ನ ಮಗ ಒತ್ತಾಯ ಮಾಡ್ತಾ ಇದೀಯಾ? ಕಡೆ ಯಾಕಂದ್ರೆ ನನಗೆ ಗೊತ್ತಿದೆಯಲ್ವಾ? ಅಂತ್ಯ ಕಟ್ಟಮ್ಮ ನನಗೆ ಅಷ್ಟು ಬುದ್ಧಿ ಕೊಟ್ಟಿಲ್ವಾ? ಸಣ್ಣಜ್ಜ ನೀನ್ ಏನೇನೋ ಮಾತಾಡ್ತಪ್ಪ ನನಗೆ ಅರ್ಥ ಹೆಚ್ಚಾಗ್ತೇವೆ. ಎಲ್ಲಿದ್ದಕ್ಕ ನೀನ್ ಯಾರವ? ಸಣ್ಣಜ್ಜ ಏನಂದ್ರೆ ಏನಿಲ್ಲ ಕಣವ, ನಿನ್ ಹೊಟ್ಯಾಗ ಎಂತ ಚಂದ್ರಿ ಭಗವಂತಂಗಂದೆ. ಅಯ್ಯೋ ಮಾರಾಯ ಏನೇನೋ ಮಾತಾಡಿ ನನಗೆ ಹೆಸರು ಬಿಟ್ಟಲ್ಲಪ್ಪ. ಇರ್ಲಿ ಬಳಸಿ ಬಿಟ್ಟನ. ಹುಟ್ಟೇನೇನೋ ಓಡಿಸ್ತೇನೆ, ಆದ್ರ ನೀನ್ ನನಗೊಂದು ಮಾತು ಕೊಡ್ಬೇಕು. ನಂತಾವೇನಿನ ಮಾತು ಏನಿದ್ರ ಗೌಡ ಏಟಾಗಿ ನಾವು ಹೆಣ್ಣೆಚ್ಚು ಹೀಗೆ ನನ್ನ ಹತ್ರ ಎಂತ ಮಾತು ಇಲ್ರವ, ನೀವ ನನಗೆ ಮಾತು ಕೊಡ್ಬೇಕು. ತೆಗೆ ಸಣ್ಣಜ್ಜ ಹೋಗ್ತೈತೆ ಹೊರಸು ಬಿಟ್ಟೇನ. ಹುಟ್ಟೇನೇನೋ ಓಡಿಸ್ತೇನೆ, ಆದ್ರ ಮಾತು ಕೊಟ್ಟಿದ್ಮೇಲೆ ಅದೇನ್ ಹೇಳ್ಬಾರ್ದಲ್ಲ. ಆಗ್ಲಿ ಅಂತಂದ್ರ ನಾ ಹೇಳ್ತೇನೆ. ಅಯ್ಯೋ ಮಾರಾಯ ನಿಂತೊಳ್ಳೆ ಕಾಯ್ತಾಯ್ತಲ್ಲ. ಆಗ್ಲಿ ಅದೇನ್ ಹೇಳಪ್ಪ. ಇದೇ ಮಾತು ಕಣವ, ನಾಳೆ 4 ಜನ ಅನ್ಬಾರ್ದು. ಸಣ್ಣಜ್ಜ ನೀನೇನು ಹೇಳ್ತೀವಿ ನನಗೆ. ಯಾಕೆ ಮಾಡ್ತೇನೆ ಬಂದು ಏನೋ ನೀವೇನಂತಿರೋ ಏನೋ, ಆದ್ರೂ ನನ್ನ ಮನಸ್ಸಿಗೆ ಬಂದೈತಿ. ನನಗೂ ಈ ಸಾಕು. ಸಣ್ಣಜ್ಜ ನೀನ್ ಏನೇನೋ ಮಾತಾಡ್ತೀಯಪ್ಪ. ಇದ್ದವ ನೀವು ಆಗ್ಲಿ ಹ್ಞೂ ಅಂದಿರಿ, ನಾನು ಎದೇ ಬಿಡ್ತೀನವ. ಇದ್ದವ ಅಂತರ್ಗಟ್ಟ ಮುಂದೆಯದಿಂದ ನಿಮ್ಮ ಹೊಟ್ಯಾಗ ಹೆಣ್ಣಾದ್ರ ಆದ್ರ ಆ ಮಗಿನ ಕೊಟ್ಟು ನನ್ನ ಮಗಗ್ ಮದ್ವಿ ಮಾಡ್ಬೇಕು. ಇದೇ ಮಾತು ಕಣವ, ಕೊಟ್ಟು ಮಾತು ಬಿಟ್ಟು ಬಾಣ ಎರಡು ಒಂದೇ. ತಗೊಳ್ರಿ. ಹೀಗೆ ಹಾಡಾಡುವ ಗೌಡ ಅವರೇ ಕಾಯ್ಕೊಂಡ ಅಂದಂಗೆ ಹೌದಾ? ದಿನದ ಮೇಲೆ ದಿನ ತುಂಬಿ ಸಿದ್ಧವ ಹೆಣ್ಣಾಡ್ದವ್ರೆ. ಹೌದಾ? ಅಪರೂಪ ಬಿಟ್ಟ ಕೂಸನ್ನ ಮೂರ್ತಿನಿಂದ ಬೆಳೆಸ್ತಾರೆ. ಹೌದಾ? ಆ ಕೂಸಿಗೆ ಚೆನ್ನಮ್ಮ ಅಂತ ಹೆಸರಿಟ್ಟು ತೊಟ್ಲಲ್ಲಿಟ್ಟು ಹ್ಯಾಂಗ್ ತುಂಬ್ತಾರಪ್ಪ ಅಂದ್ರೆ
ಕೂಸು ಇದ್ದ ಮನೆಗೆ ಬೀಸಣಿಕೆಯಾದಾಗ ಕೂಸು ಇದ್ದ ಮನೆಗೆ ಬೀಸಣಿಕೆಯಾದಾಗ ಕೂಸು ಕಂದಮ್ಮ ಒಳ ಹೊರಗ ಕೂಸು ಕಂದಮ್ಮ ಒಳ ಹೊರಗ ಹಾಡಿದರೆ ಸುತ್ತಲೂ ಗಾಳಿ ಸುಳಿಗಾಳಿ ನಿನ್ನ ಹೊಟ್ಟೆಲೊಂದು ಚಿನ್ನ ಹುಟ್ಟಿತು ತಾಯಿ ನಿನ್ನ ಹೊಟ್ಟೆಲೊಂದು ಚಿನ್ನ ಹುಟ್ಟಿತು ತಾಯಿ ನಿನ್ನೂರಿಗೊಮ್ಮೆ ಕರೆದೊಯ್ಯೆ ನಿನ್ನೂರಿಗೊಮ್ಮೆ ಕರೆದೊಯ್ಯೆ ಹಡೆದವ್ವ ರಾಮ ಸಾಲ್ಯಾಗ ಬರೆಹಾಗ ರಾಮ ಸಾಲ್ಯಾಗ ಬರೆಹಾಗ ತಮ್ಮ, ಹಿಂಗೆ ದಿನದ ಮೇಲೆ ದಿನ ಹಾಕ್ತಿಲ್ವಾ? ಚೆನ್ನವ್ವ, ಇದೇ ಊರಲ್ಲಿ ನಡೆಯೋಡೆ. ಆ ಊರ್ಗೋಡ, ಈ ಊರ್ಗೋಡ ಅಂತ ಮುಂದೆ ಮಕ್ಕಳಿಗೆ ಎತ್ತು ಕೊಡೋಕೆ ಲೆಕ್ಕವೇ ಇಲ್ಲ. ಬರ್ಬೇಕಾಗುತ್ತೆ ಬೇರೆ ಬರ್ಬೇಕಾಗುತ್ತೆ ಹಾ. ಗಂಡಿಸ್ ಬರೀ ಗಂಡು ಗಂಡಿಸ್ ಬರೀ ಕಚ್ಚೆ ಬರ್ಬೇಕಾಗುತ್ತೆ ಒಳ್ಳೆ ಅನುಕೂಲ ಅಂತ ಹೇಳಿ ಒಳ್ಳೆ ಮನೆತನಸ್ಥರ ಮನೆಗೆ ಮಗಳು ಕೊಡ್ಬೇಕಂತ ದೇವೇಗೌಡರು ಯೋಚನೆ ಮಾಡಿದ್ದ. ಹೀಗೆ ಇರುವಾಗ ಕೈ ಮುಗಿದು ಗೌಡ್ರೆ ಓಹೋ ಆಸಾರಿ ಸಣ್ಣಜ್ಜ ಬಾರು ಏನ್ ಸೋರ್ಸ್ ಆಗ್ತೀನಿ ನೋಡಿ ಈಗೇನು ತಿಂಗಳೇ ಬಂದಂತೆ ಹೂ ಕಣ್ರಪ್ಪ ನನ್ನ ಹೆಂಡತಿ ಸತ್ಮ್ಯಾಗ ಮನೆ ಬೇಯಿಸಾಕರಿಲ್ಲಂಗಾಗಿ ನನ್ನ ಹಿರಿಯ ಮಗಳ ಮನೆ ಹೋಗಿದ್ಬಿಟ್ಟೆ ಇರೋನು ಒಬ್ಬ ಮಗ ಅವನು ಮದುವೆ ವಯಸ್ಸಿಗೆ ಬಂದವನೇ ಅವನಿಗೆ ಮದುವೆ ಮಾಡಿ ಇಲ್ಲೇ ಬಂದಿಟ್ಬಿಡೋಣ ಅಂತ ನಿಂಗೊಬ್ಬ ಮಗ ಉಂಟಲ್ವಾ ಹೆಂಗವ್ರೆ ಅವನಿಗೇನಪ್ಪ ಚಂದಕ್ಕವನೇ ಕಲ್ಲಗಳು ಗರಿಕಿದ್ದಂಗೆ ನಂದೇ ಊರ್ ದೂರ ಕಾಡತ್ರ ಅಂತದೆ ಹೆಣ್ಣೆಲ್ಲಿ ನೋಡಿದ್ಯಾ ಮಗನಿಗೆ ಈಗ ಅದಕ್ಕೆ ಬಂದೀವ್ನಿ ಇಲ್ಲೇ ಮನೇನು ನಿನ್ ತಂಗಿ ಅದಳನ ಒಂದೈದು ಕಣಪ್ಪ ಕೆತ್ತಿ ಮತ್ತೆ ನೋಡಿದ್ಯಾ ಎಲ್ಲಾರ ಯಾಕೆ ಗೌಡ್ರೆ ಹೆಣ್ಣು ಏನ್ ಬರ ಕಾಸ್ಗೊಂದು ಕೊದ್ರಿಗೊಂದು ನಮ್ಮ ಹುಡುಗ ಹೆಣ್ಣು ಇಚ್ಚಾಗಿ ಬಹಳ ದಿನ ಆತು ಅದ್ಯಾವುದು ನನಗ್ ಗೊತ್ತಿಲ್ಲಿದ್ದ ನಿಶ್ಚಯ ಎಲ್ಲಾರ ಯಾಕೆ ಗೌಡ್ರೆ ಮನ್ಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹೆಂಗ ಅಂದಂಗೆ ಅದ್ಯಾವುದು ಮನೆಯಾಗ ಬೆಣ್ಣಿ ಅಯ್ಯೋ ಅದು ಅವರಿಗೆ ಗೊತ್ತು ಬಹಳ ಹಳೆ ಮಾತು ಒಂದೀಗ ಕರೆ ತಪ್ಪನ ಇವೊಂದು ಒಳ್ಳೆ ಕಥೆ ಆಯ್ತಲ್ಲ ಸಿದ್ದಿ ಬಾರಲ್ಲಿ ಆಸಾದಿ ಮಗನಿಗೆ ಹೆಣ್ಣು ಗೊತ್ತಾಗಿತ್ತಂತೆ ಯಾವ ಮನೇನೆ ಅದು ನೀರ್ಗಟ್ಟಿ ಕರಿ ಮಗಳ ಯಾಕ್ರವ ಅವ್ರ ಮನೆ ಸುದ್ದಿ ನಿಮ್ಮ ಮಾತು ಏನಾತು ನೀವೇ ಕೊಟ್ಟು ಮಾತ್ಕಣವ ಏ ಸಣ್ಣ ಏನ್ ನೀನ್ ಮಾತಾಡ್ತಿರೋದು ಯಾಕವ ನಾನು ನಿಮ್ಮೊಟ್ಟು ಅನ್ನ ಸಬ್ಗೆ ನೇರವಾಗಿಲ್ಲ ಅಂತ ಕೊಟ್ಟು ಮಾತ್ಕಣವ ಏ ಸಣ್ಣ ಏನ್ ನೀನ್ ಮಾತಾಡ್ತಿರೋದು ಇಲ್ಲದನ್ನೇನು ಹೇಳ್ತಾ ಇಲ್ಲ ಗೌಡ್ರೆ ಇಲ್ಲಿಗೆ 15 ವರ್ಷದಿಂದ ಮಾತು ಅವರು ಆಗಿ ಅಂದಿದ್ರು ಯಾತಕ್ಕಾಗಿ ಅಂದಿದ್ಲು ನಿಮ್ಮ ಹೊಟ್ಯಾಗ ಹೆಣ್ಣಾದ್ರ ನನ್ ಮಗ ಕೊಟ್ಟು ಮದ್ವೆ ಮಾಡ್ಬೇಕು ಅಂದಿದ್ದ ಏ ಸಣ್ಣ ಮುಚ್ಚು ಬಾಯ್. ಏನೋ ಊರ್ ಮನೆಯವ್ರನ್ನ ಮಾತಾಡ್ಸಿದ್ದಕ್ಕೆ ಮಾನವರನ್ನ ಮಾತಾಡ್ತೀಯೋ ನಿನ್ನ ಜಾತಿ ನನ್ನ ಜಾತಿ ಕಾಗೇನು ಪಾಗೇನು ಒಂದೇ ಇಲ್ಲ ತುಸು ಹಂಪಿಗಳು ಮಾತಾಡು ಗೌಡ್ರೆ ಕೋಪ ಮಾಡ್ಕೋಬೇಡ್ರಿ ಇದು ನಡದ್ ಮಾತು ಜಾತಿ ಮಾತಲ್ಲ ಸಿದ್ದಿ ಏನು ಇದು ನಾನ್ ಯಾಕ್ರವ ಸುಳ್ಳು ಹೇಳಿ ನೀವು ಮಾತು ಕೊಟ್ಟಾಗ ಯಾವ ಮಾತಾಡೋದು ಮಾರಿದವರಿಗೆ ತೊಂಡೆ ಬಡಿಯ ತರವಾರ ಮಗನಿಗೆ ಮಗಳು ಬಂದಿರಲ್ಲ ನಿನ್ ಸಿದ್ದವ್ವ ನಾನು ಅರಿಚಾರ ಮಾಡ್ಕೊಂಡ ಕೂಚು ಕೂಚು ನೋಡ್ ಮಾತಾಡ್ಬೇಕು ಈಚು ತೆಂಗು ಎಲ್ಲ ಒಂದೇ ಮಾಡಕ್ಕಾಗ್ತದ ಮುದುಕಂಡ ಸುಮ್ಮನೆ ಗೌಡ್ರೆ ದೊಡ್ಡವರು ನೀವ
ಮಾತು. ಏ ಸಿದ್ದಿ, ಏನಾಯ್ತು? ಹಂಗಂತ ಗೌಡ ಸಿದ್ದವನ್ನ ಕೇಳಿದಾಗ ಗಂಡ ಮಾತು ಕೊಟ್ಟಿಲ್ಲ ಅಂತ ಸಿದ್ದವ ಹೇಳ್ತಾರೆ. ಆಗ ಗಂಡನಂದೇ ಗೌಡ ಹರನನ್ನಮ್ಮ ದೇವ ಹೆಣ್ಣು ಮಾತು ಕೇಳುತ್ತಾನ ಹರನನ್ನಮ್ಮ ದೇವ ಆಸಾದಿ ಹೇಳುತ್ತಾನ ಹರನನ್ನಮ್ಮ ದೇವ ಹೇಳಿದ್ದೇನು ಅವಳ ಮಾತ ಹರನನ್ನಮ್ಮ ದೇವ ಕಟ್ಟಿ ಬಿಟ್ಟು ಹೋಗಂತ ಹರನನ್ನಮ್ಮ ದೇವ ಕತ್ತೆಳೆದು ನೋವುತ್ತಾನ ಹರನನ್ನಮ್ಮ ದೇವ ಹರನನ್ನಮ್ಮ ದೇವ ಹರನನ್ನಮ್ಮ ದೇವ. ಆಗ ಸುತ್ತಮುತ್ತ ಹೂಜನೆಲ್ಲ ಸೇರ್ತಿದ್ದಾರೆ. ಅದರಲ್ಲಿ ವೈರಜ್ಜ ಅಂತ ಹೇಳಿ ಒಬ್ಬ ಯಜಮಾನ. ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ. ಏನಾಳೆ ಬೇರಜ? ಈ ಅಯೋಗ್ಯ ಮಗನಿಗೆ ನನ್ನ ಮಗನ ಕೊಡ್ತೀನಿ ಅಂತ ನನ್ಗೆ ಹೇಳ್ತಿ ಮಾತ್ಬಿಟ್ಟಾಳಂತ ಮಾತು. ಹಂಗಂತ ಇವ್ನು ಅಂತಾನಲ್ಲ, ಇವ್ನ ಮೈಯಾಗ ಏನ್ ತಗಲಿದ್ದದ್ದು? ಅಯ್ಯೋ ದೇವರೇ, ನಮ್ಮ ಮನೆ ಮಾನವರಿಗೆ ಬೀದಿ ಗೊತ್ತಾಯ್ತಲ್ಲಪ್ಪ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಗೌಡ್ರೆ. ನಾನು 7 ವರ್ಷದಿಂದ ಈ ಊರಲ್ಲಿ ಬಾಳೆ ಮಾಡ್ಕೊಂಡಿರ್ಲಿಲ್ಲ. ಅಪ್ಪಜ್ಜನ ಕಾಲದಿಂದಲೂ ಚಿಟ್ಟೆಗೆ ಸಗಣಿ ಹೊತ್ತೋನು ನಾನು ಎಂದಾದ್ರೂ ಸುಳ್ಳು ತಟವಟ ಮಾಡಿದ್ದು ನಿಮ್ಗೆ ನೆಪ್ಪೈತಾ? ದೊಡ್ಡ ಗೌಡ್ರೆ, ಇದು ಇವತ್ತಿನ ಮಾತಲ್ಲ, ಇಲ್ಲಿಗೆ 15 ವರ್ಷದಿಂದ ಮಾತು. ಇದ್ದವರು ತೋಟದಿಂದ ಬಂದ ಬಂಡೆ ದಾರಿಯಲ್ಲಿ ಕೊಟ್ಟು ಮಾತು. ಅವ್ವರ್ನೇ ಇನ್ನೊಂದ್ಸಲ ಕೇಳಿ. ಅದಕ್ಕೇನ್ ಗೌಡ್ರೆ, ಸಿದ್ದವ್ರನ್ನು ಕೇಳಿ. ಅಮ್ಮ, ಎಲ್ಲರೂ ಉಂಟಾ? ನಂಗೆ ಅಷ್ಟು ಗೊತ್ತಲ್ವಾ? ಜಾತಿ ಬಂದೆ ಮಾಡ್ಕೊಡಕ್ಕೆ. ಯಾಕ್ರವ ಮಾತಿನ ಮುಂದೆ ಜಾತಿ ನಿಲ್ಲಲ್ ಕಣವ. ನನ್ನ ಮೈ ಜಿಲ್ದಿದ್ರು ರಕ್ತ ಬರಲ್ವಾ? ಅದೇನು ಕೆಂಪಿರಲ್ವಾ? ಮಾತ್ ನೆಟ್ ಜಾಗ ಗ್ಯಾರ್ ಮಾಡಿದಿಬ್ಬದ ಬಂಡೆಕಲ್ಲ ಹತ್ರ. ಆಗ ನಾನು ಸಿದ್ದವ್ವ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ. ಇಲ್ಲದ ಸಾಕ್ಷಿ ನಾನು ಎಲ್ಲಿದ್ದ ತರ್ಲಿ ಗೌಡ್ರೆ? ಪಂಚಾಯತಿ ಮಾಡುವ ಅದಕ್ಕೇನ್ ಗೌಡ್ರೆ, ಸಿದ್ದವ್ವರು ಬರ್ಬೇಕು. ಅದಕ್ಕೆ ನಡಿ ಬರ್ತೀನಿ. ಆಗ್ಲಿ ನಾಡು, ನಾಳೆ ಕೇಳೇ ಬೇಡ. ಆಗೋದಾದ್ರೆ ಇವತ್ತೇ ತಪ್ಪಾಗ್ಲಿ ಸಾಕ್ಷಿ ಕೊಡದ ಅದನ್ನ ಸಿದ್ಧತೆ ನಾನು ಮಾಡಬಿಡ್ತೀನಿ. ಆಗೋದು ಅಂದಂತ ಮಾತಿಗೆ ಶಿವಶಂಭೋ ಮಹಾದೇವ ಊರೆಲ್ಲ ಒಪ್ಪಿಟ್ಟು ಶಿವಶಂಭೋ ಮಹಾದೇವ ಸಭೆಯೆಲ್ಲ ಒಪ್ಪಿಟ್ಟು ಶಿವಶಂಭೋ ಮಹಾದೇವ ಅಲ್ಲಿಂದ ಹೋರಾಟಾರೋ ಶಿವಶಂಭೋ ಮಹಾದೇವ ಬಂಡೆಕಲ್ಲ ಸೇರ್ಯಾರೋ ಶಿವಶಂಭೋ ಮಹಾದೇವ ಶಿವಶಂಭೋ ಮಹಾದೇವ ಶಿವಶಂಭೋ ಮಹಾದೇವ. ತಮ್ಮ, ಗುರುವೇ, ಯಾರು ಬಂದಿದ್ದೀವಿ ಬಂಡೆಕಲ್ ಹತ್ರ? ಹೌದು. ಊರೇ ಸೇರಿಬಿಟ್ಟಿದೆ. ಆಹಾ. ಒಂದು ಕಡೆ ನಂಜೇಗೌಡ ಸಿದ್ದವ್ವ, ಮತ್ತೊಂದು ಕಡೆ ಸಣ್ಣಜ್ಜ. ಎದುರಿಗೆ ಬಂದ್ರು ಸಣ್ಣಜ್ಜನಿಗೆ ಒಂದೊಂದೇ ಪ್ರಶ್ನೆ ಕೇಳ್ತಾರೆ. ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ. ಆಮೇಲೆ ಆಮ್ಯಾಗ ಏನ್ ಹೇಳ್ತಿದ್ದವ? ಮಾವ, ನನಗಂತೂ ಒಂದು ತಿಳಿದು ಈ ಸಂಗತಿಯೆಲ್ಲ ಸುಳ್ಳು ಕಟ್ಟಿ ಹೇಳ್ತಾ ಇದ್ದಾನೆ. ನಾನು ಯಾಕ್ರವ ಸುಳ್ಳು ಹೇಳಿ? ನೀವು ಮಾತು ಕೊಟ್ಟಾಗ ಪುರಾಣ ಸಿದ್ದವರಂತ ಕಲ್ತಿದ ಮೇಲೆ ಉಳ್ಳ ಹೋದ ವಸ್ತಿಯ ನೀನು ಮಾರಿ ಬಿಡಿ ದಂಡ ಕಟ್ಬೇಕಾಗ್ತೈತೆ.
ನಾನ್ಯಾಕೆ ಸುಳ್ಳು ಹೇಳಿ ಗೌಡ್ರೆ? ಸಿದ್ದವರು ಬಂಡೆಕಲ್ ದಾರಿಯಲ್ಲಿ ಬರ್ಬೇಕಾದ್ರೆ ಕೊಟ್ಟು ಮಾತು ಅದೇನ್ ಕಾಲಿತ್ತು ಗೌಡ್ರೆ? ಮಾತು ಮಾತೆ ದೇವರಣೆಗೂ ಸರಿಯಾದ ಸಾಕ್ಷಿ ಕೊಟ್ರ ಮತ್ತೆ ಮದುವೆ ಮಾಡ್ಸೋದು ಸರಿ ಏನಂದ್ರೆ ಬಂದ್ರು ಆಗ್ಬೋದು ಸೆಟೆಯನ್ನು ದೀಟವೇನು ಕಲ್ಯಾಣದಯ್ಯ ಸಾಕ್ಷಿಯ ಕೊಡಬೇಕು ಕಲ್ಯಾಣದಯ್ಯ ಪಂಚರ ಮಾತಿಗೆ ಕಲ್ಯಾಣದಯ್ಯ ಸಭೆಯೆಲ್ಲ ಒಪ್ಪಿತು ಕಲ್ಯಾಣದಯ್ಯ ಆತಾಗಿ ಸಣ್ಣಜ್ಜ ಶಿವಶಂಭೋ ಮಹಾದೇವ ಮನದಾಗಿ ಮೌರ್ಯನೋ ಶಿವಶಂಭೋ ಮಹಾದೇವ ಇಲ್ಲದ ಸಾಕ್ಷಿಯ ಶಿವಶಂಭೋ ಮಹಾದೇವ ಎಲ್ಲಿಂದ ತರುವುದು ಶಿವಶಂಭೋ ಮಹಾದೇವ ಶಿವಶಂಭೋ ಮಹಾದೇವ ಶಿವಶಂಭೋ ಮಹಾದೇವ ತಮ್ಮ ಪಂಚು ಸಾಕ್ಷಿ ಕೊಡಬೇಕು ಅಂತ ಕೇಳಿದ್ರು. ಆಗ ಸಣ್ಣಜ್ಜ ಯಾಕಂದ್ರೆ ಯಾವ ಕಡೆ ದೀಪದ ಬಂಡೆಕಲ್ ಹತ್ರ ಸಣ್ಣಜ್ಜನಿಗೂ ಮತ್ತು ಸಿದ್ದವ್ರಿಗೂ ಮಾತುಕತೆ ಆದಾಗ ಯಾರು ಇರಲಿಲ್ಲ. ಮುಂದೇನು ಗತಿ ಅಂತ ಹೇಳಿ ಸಣ್ಣಜ್ಜ ನನ್ನ ಮನೆ ದೇವರು ನೆನೀತಾನೆ. ಏನು ಮೋಸ ನೋಡೆ ನಡೆದವ್ವ ಇದು ಎಂತ ಮೋಸ ನೋಡೆ ನಡೆದವ್ವ ಏನು ಮೋಸ ನೋಡೆ ಹಡೆದವ್ವ ಇದು ಎಂತ ಮೋಸ ನೋಡೆ ಹಡೆದವ್ವ ಹೃದಯವಿಲ್ಲದ ಗೌಡ ಗೌಡತಿ ಕರುಣೆಯಿಲ್ಲದ ಸಿರಿಯವಂತರು ಹೃದಯವಿಲ್ಲದ ಗೌಡ ಗೌಡತಿ ಕರುಣೆಯಿಲ್ಲದ ಸಿರಿಯವಂತರು ದನದ ಮೋಹದಿ ಬೀಗುತ್ತಿರವರು ದನದ ಮೋಹದ ಬೀಗುತ್ತಿರವರು ಕೊಟ್ಟ ಮಾತನ್ನು ತಪ್ಪಿ ಬಿಟ್ಟರು ಏನು ಮೋಸ ನೋಡೆ ಹಡೆದವ್ವ ಇದು ಎಂತ ಮೋಸ ನೋಡಿ ನಡೆದವ್ವ ಸಾಕ್ಷಿ ಕೊಡಿದ್ರೆ ಮಾತವೇ ಇಲ್ಲ. ಯಾರು ಕೊಟ್ಟಿಯಾ ಸಾಕ್ಷಿಗೆ? ಚಿಕ್ಕ ಸಾಕ್ಷಿದ ಸಂಖ್ಯೆನ ನಾನಂತೂ ಒಪ್ಪಕ್ಕಿಲ್ಲ. ಇವನಂತ ಮಾನಸ್ತಾದ್ರ ಸಾಕ್ಷಿ ಕೊಡ್ಲಿ. ನಾನೇ ಸಾಕ್ಷಿ ತರಲಿ ಗೌಡ್ರೆ? ಮಾತನಾಡಿದಾಗ ಈ ಬಂಡೆಕಲ್ ಬಿಟ್ರೆ ಇದ್ದವರು ನಾವಿಬ್ರೆ. ನಾನು ಸಿದ್ದವರು. ಇಲ್ಲ ಸಾಕ್ಷಿ ನಾನು ಎಲ್ಲಿದ್ದ ತರಲಿ? ಏನು ಗತಿ? ಈ ಬಲ್ ಕೇಳಕ್ಕಾಗ್ತೈತಾ? ಮಾತು ಬಿಡಿಬೇಕಂದ್ರೆ ಮೊದಲು ಕೇಳಬೇಕಾಗ್ತದೆ. ಏನಂತೀಯ ಸಣ್ಣಜ್ಜ? ಏನ್ ಮಾಡ್ಲಿ ಗೌಡ್ರೆ? ನನ್ ಮಾತು ನೀವು ನಂಬಲ್ಲ ಅಂತೀನಿ. ಆಗ್ಲಿ ಏನಿದ್ದಂಗೆ ಆಗ್ಲಿ ನನ್ನ ಕೇಳೇ ಬಿಡ್ರಿ. ನೀನೇ ಇರೋ ಮನ್ಸ ಕೇಳಬೇರಜ್ಜ. ಯಾಕೆ? ನಾನೇ ಕೇಳ್ತೀನಿ. ಏನಪ್ಪ ಬಂಡೆಕಲ್ಲೇ ಸಣ್ಣದ್ರ ಮಗನಿಗೆ ನಿನ್ನ ಮಗನ ಕೊಡ್ಬೇಕಂತ ಸಿದ್ದವ್ವ ಕೇಳಿದ್ದು ಸಿದ್ವಾ? ಸಣ್ಣದ್ರ ಮಾತಿಗೆ ಸಿದ್ದವ್ವ ಹ್ಞೂ ಆಗ್ಲಿ ಅಂತ ಹೇಳಿದ್ದು ಸಿದ್ವಾ? ಕಾವಿಯ ಜೋತರ ತಂದನ್ನ ತಾನ ಕಾಲಿಗೆ ನೇತರ ತಂದನ್ನ ತಾನ ಎಲ್ಲ ಬೇರಿನ ಸೊಪ್ಪು ತಂದನ್ನ ತಾನ ಎಲ್ಲಿ